ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರೈಲು ಮಾರ್ಗ ನಿರ್ಮಾಣಕ್ಕೆ ಡಿಸೆಂಬರ್ 5ರ ಗಡುವು. ರೈಲು ಮಾರ್ಗ ನಿರ್ಮಾಣ ಕಾಮಗಾರಿಗೆ ಒತ್ತಾಯ ಡಿಸೆಂಬರ್ 17ರಿಂದ ಉಗ್ರ ಹೋರಾಟಕ್ಕೆ ನಿರ್ಧಾರ. ಕುತುಬುದ್ದೀನ್ ಕಾಜಿ. ಪ್ರಭಕವಿ ಬನಹಟ್ಟಿ ರು. 726 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಬೇಕಿದ್ದ ಬಾಗಲಕೋಟೆ ಕುಡ್ಚಿ ರೈಲು ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಷ್ಕ್ರಿಯತೆ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದಾಗಿ ರು 1,000 ಕೋಟಿ ಲಕ್ಷಕ್ಕೆ ಏರಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದ್ದು, ಡಿಸೆಂಬರ್ 15ರ ಒಳಗಾಗಿ ರಾಜ್ಯ ಸರ್ಕಾರದ ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ರೈಲು ಹಳಿಗಳ ನಿರ್ಮಾಣ ಕಾಯ್ದೆ ಜರುಗದಿದ್ದರೆ ಡಿಸೆಂಬರ್ 17ರಿಂದ ಉಗ್ರ ಹೋರಾಟ ಕೈಗೊಳ್ಳಲಿದ್ದಾಗಿ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ವರದಿ ರವಿಕುಮಾರ್ ಸಿಂಗ್ಗೆ ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9996466674 ಜಮಖಂಡಿ. 16ಕ್ಕೆ ಮುಗಿಸ್ತೀನಿ ಅಂದಿದ್ರು, 16 ಹೇಳಿದ್ರು. 19ಕ್ಕೆ ಮುಗಿಸ್ತೀನಿ ಅಂದರು, ಅದು ಸುಳ್ಳಾತು. 22ನೇ ಇಸ್ವೊಳಗೆ ಮುಗಿಸ್ತೀನಿ ಅಂದ್ರು, ಅದು ಸುಳ್ಳಾತು. ಈಗ 24ಕ್ಕೆ ಮುಗಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ 24 ಮುಗಿಯಾಕ ಬಂತು. ಆದ್ರೆ ಕೆಲಸ ಇನ್ನೂ ಮಾಡಬೇಕು. ಅಂದ್ರೆ ಫಾಸ್ಟ್ ಕೆಲಸ ಮಾಡಿ ಕಡಿಕ 24ಕ್ಕೆ ನೀವು ಹೇಳಿರಲ್ಲ, ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, 25ಕ್ಕೆ ಮುಗಿಸ್ರಿ ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿರಿ. ನಿಮ್ ಜವಾಬ್ದಾರಿ ಮುಗ್ದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಉಸ್ತುವಾರಿ ಸಚಿವರುಗಳು, ನೀವು ಆ ಕೆಲಸದ ಜವಾಬ್ದಾರಿ ವಹಿಸ್ಕೋರಿ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕಡಿಗೆ ನಮ್ಗೆ 25ನೇ ಇಸ್ವಿಯ ಒಳಗಾಗಿ ಈ ರೈಲ್ವೆ ಕುಡ್ಚಿಗೆ ಮುಟ್ಟಿಸಿ ನಮ್ಮ ಭಾಗದ ರಕ್ಕೈ, ಬನಹಟ್ಟಿ, ತೇರದಾಳ, ಹರೋಗಿರಿ, ಮುದೋಳ, ಜಮಖಂಡಿ ಭಾಗದೊಳಗ ಜನರಿಗೆ ಏನು ಅವಶ್ಯ ಅಂತ ರೈಲ್ವೆ ಸೌಲಭ್ಯ ಇತ್ತಲ್ಲ ಅದು ಒದಗಿಸ್ಕೊಡ್ರಿ ಅಂತ ಹೇಳಿ ನಾನು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ, ಒತ್ತಾಯವನ್ನು ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ.